ಕಾರ್ಯಕ್ರಮದ ಭೂಮಿಗೀತಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ರಂಗಭೀಷ್ಮ BV ಕಾರಂತ ಕಾಲೇಜು ನವರಾತ್ರಿ ರಂಗೋತ್ಸವದ ಇಂದಿನ ದಿನ ಗೌತಮ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಮೈಸೂರು ಅಭಿನಯಿಸುವ ನಾಟಕ ಜಾತ್ರೆ. ರಚನೆ ದಾರಾ ಬೇಂದ್ರೆ. ಸಂಗೀತ ಹಿನ್ನೆಲೆ ಗಾಯನ ವಿಶ್ವನಾಥ ಎಲ್ ಚಂಗಚ್ಚಹಳ್ಳಿ. ಬೆಳಕಿನ ವಿನ್ಯಾಸ ರಾಘವೇಂದ್ರ ಅಚ್ಚಪ್ಪ. ಪ್ರಸಾದನ ಸಂತೋಷ್ ಕುಮಾರ್ ಕುಸುನೂರ. ವಸ್ತ್ರ ವಿನ್ಯಾಸ ಕವಿತಾ ಮೋಹನ್. ವಿನ್ಯಾಸ ನಿರ್ದೇಶನ ಕೃಷ್ಣಮೂರ್ತಿ ತಲಕಾಡು. ಆತ್ಮೀಯ ಪ್ರೇಕ್ಷಕರಲ್ಲಿ ಸವಿನಯ ವಿನಂತಿ, ನಾಟಕ ಪ್ರದರ್ಶನಕ್ಕೆ ಅಡಚಣೆ ಬಾರದಂತೆ ತಮ್ಮ ತಮ್ಮ ಮೊಬೈಲ್ ಫೋನ್ಗಳನ್ನು ದಯಮಾಡಿ ಸ್ವಿಚ್ ಆಫ್ ಮಾಡಿ. ಭೂಮಿಗೀತ ರಂಗಮಂದಿರದಲ್ಲಿ ಮೊಬೈಲ್ ಬಳಕೆ ನಿಷೇಧಿಸಲಾಗಿದೆ. ಈಗ ಗೌತಮ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಮೈಸೂರು ಅಭಿನಯಿಸುವ ನಾಟಕ ಜಾತ್ರೆ. ಮುಂಗುಂಡಾದ ಮಾದೇಶ್ವರ್ಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ. ಮುಂಗುಂಡಾದ ಮಾದೇಶ್ವರ್ಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ. ಕೂಗಿರಿ ಕೂಗಿರಿ ಮಾದೇವನ್ನ, ಕೂಗಿರಿ ದುಂಡು ಮಾದೇವನ್ನ, ಕೂಗಿರಿ ಕೂಗಿರಿ ಮಾದೇವನ್ನ, ಕೂಗಿರಿ ದುಂಡು ಮಾದೇವನ್ನ, ಕೂಗಿ ಕೂಗಿ ಕರೆದರೆ ಬರುವ ಮಾಯಕಾರ ದುಂಡು ಮಾದೇವನ್ನ. ಪಾರಣ್ಯ ನೀಡುವ ಕೋಡುಗಲ್ಲ ಮ್ಯಾಲೆ, ಬರಪ್ಪ
ಜಾತ್ರೆ ಜಾತ್ರೆ 3 ದಿನದ ಮೂಢ ಜಾತ್ರೆ 3 ದಿನದ ಮೂಢ ಜಾತ್ರೆ ಹುಚ್ಚು ದರಗಳ ಹುಚ್ಚು ಜಾತ್ರೆ ಹುಚ್ಚು ದರಗಳ ಹುಚ್ಚು ಜಾತ್ರೆ ಹುಚ್ಚಾಪುರದ ಮೂಢ ಜಾತ್ರೆ 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 3 ದಿನದ ಮೂಢ ಜಾತ್ರೆ 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 3 ದಿನದ ಮೂಢ ಜಾತ್ರೆ ಸಾವಿನ ಮಧ್ಯೆ ನಡೆದ ಜಾತ್ರೆ ಸಾವಿನ ಮಧ್ಯೆ ನಡೆದ ಜಾತ್ರೆ ಸತ್ತರು ನಿಲ್ಲದನ್ನ ಜಾತ್ರೆ 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 3 ದಿನದ ಮೂಢ ಜಾತ್ರೆ 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 3 ದಿನದ ಮೂಢ ಜಾತ್ರೆ ಹುಚ್ಚು ದೊರೆಗಳ ಹುಚ್ಚು ಜಾತ್ರೆ ಹುಚ್ಚು ದೊರೆಗಳ ಹುಚ್ಚು ಜಾತ್ರೆ ಹುಚ್ಚಾಪುರದ ಹುಚ್ಚು ಜಾತ್ರೆ 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 3 ದಿನದ ಮೂಢ 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 ಜಾತ್ರೆ ಹುಚ್ಚು ದರಗಳ ಹುಚ್ಚು ಜಾತ್ರೆ ಹುಚ್ಚು ದರಗಳ ಹುಚ್ಚು ಜಾತ್ರೆ ಹುಚ್ಚಾಪುರದ ಮೂಢ ಜಾತ್ರೆ 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 ಸಾವಿನ ಮಧ್ಯ ನಡೆದ ಜಾತ್ರೆ ಸಾವಿನ ಮಧ್ಯ ನಡೆದ ಜಾತ್ರೆ ಸತ್ತರು ನಿಲ್ಲದನ್ನ ಜಾತ್ರೆ 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 3 ದಿನದ ಮೂಢ ಜಾತ್ರೆ 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 ನಾನು ಇಷ್ಟೊತ್ತು ಕಂಡದ್ದು ಬರೀ ಕನಸೆ ಇಲ್ಲ ಜಾತ್ರೆಯಾಗಲೇಬೇಕು ಜಾತ್ರೆಯಾಗಲೇಬೇಕು ನನ್ನ ರಾಜ್ಯದ ಬೊಕ್ಕಸಕ್ಕೆ ಹಣ ಬರಲೇಬೇಕು ಜಾತ್ರೆಯಾಗಲೇಬೇಕು ಯಾರಲ್ಲಿ ಮಹಾಪ್ರಭುಗಳಿಗೆ ಪ್ರಣಾಮಗಳು. ಈ ಕೂಡಲೇ ಕಾರಬಾರಿಗಳು ಮತ್ತು ಡಾಕ್ಟರನ್ನು ಬರ ಹೇಳತಕ್ಕದ್ದು ಅಪ್ಪಣೆ ಮಹಾಪ್ರಭುಗಳೇ. ಪ್ರಭುಗಳಿಗೆ ಪ್ರಣಾಮಗಳು. ಕಾರಬಾರಿಗಳೇ ದೇವರು ಜಾತ್ರೆಯಾಗಲೇಬೇಕು ಹಾಗೇ ಆಗಲಿ ದೇವರು. ಡಾಕ್ಟರೇ ಊರಲ್ಲಿ ಪ್ಲೇಗು ಗೀಗು ಏನೂ ಇಲ್ಲ ಹೌದಷ್ಟೇ ದೇವರು ಏನು ಹೇಳಲಿ, ನಿನ್ನೆ ಮೊನ್ನೆ 4 ಜನ ಗಂಟೆದ್ದು ಸತ್ರಂತೆ. ಔಷಧ ಯಾರು ಕೊಟ್ಟರು ನಾನೇ ದೇವರು. ಹಾಗಾದರೆ ಅವರು ಸತ್ತದ್ದು ಗಂಟಿನಿಂದಲ್ಲ ಊರಲ್ಲಿ ಪ್ಲೇಗ್ ಇಲ್ಲ ಅವರೇನು ಗಂಟು ಕಟ್ಟಿಕೊಂಡು ಬಂದಿದ್ದರೆ ಅಂತೂ ಊರೊಳಗೆ ಪ್ಲೇಗ್ ಇಲ್ಲ ಹೌದಷ್ಟೇ ಮನೆ ಮನೆಗಳಲ್ಲಿ ಬೀಳುತ್ತಿರುವ ಇಲಿಗಳು ಪ್ಲೇಗಿನವು ನಿಜ ದೇವರು. ಇಲಿಗಳ ವಿಷಯ ನೀವು ಹೇಳಬೇಡಿರಿ ಮುಂಬೈಯಿಂದ ಸರಕಾರಿ ಉತ್ತರ ಬರಲಿ ಸರಕಾರ ಹೇಳಿದ್ದೇ ಸತ್ಯ ಕಾರವಾರಿಗಳು ದೇವರು ಡಂಗುರವನ್ನು ಸಾರಲು ಹೇಳಿರಿ ಹಾಗೇ ಆಗಲಿ ದೇವರು. ಯಾರಲ್ಲಿ ದೊರೆಗಳ ಅಪ್ಪಣೆಯಾಗಿದೆ, ಊರಲ್ಲಿ ಪ್ಲೇಗ್ ಇಲ್ಲ, ಪ್ಲೇಗ್ಗೆ ಯಾರು ಹೆದರಬಾರದು. ಈ ಬಾರಿ ಜಾತ್ರೆ ವಿಜೃಂಭಣೆಯಿಂದ ಹಾಗೆ ಆಗುತ್ತದೆ ಎಂದು ಡಂಗುರ ಸಾರ ಹೇಳಿರಿ. ಹಾಗೆ ಆಗಲಿ ಬುದ್ಧಿ. ಕೇಳಪ್ಪ
ಯಾರು ಹೆದರಬಾರದು. ಜಾತ್ರೆಯು ಬಹಳ ವಿಜೃಂಭಣೆಯಿಂದ ಜರುಗುತ್ತದೆ. ಹೊರ ಊರಿನಿಂದ ಜನರು ಬರಬೇಕು ಎಂದು ಇಲ್ಲಿನ ವರ್ತಮಾನದ ಪತ್ರಿಕೆಗಳಲ್ಲಿ ಪ್ರಕಟಿಸಿರಿ. ಜನರು ಬರಲು ಯಾವುದೇ ಅಡ್ಡಿ ಇಲ್ಲವೆಂದು ಇಲ್ಲಿನ ಸರಕಾರಿ ಡಾಕ್ಟರ್ಗಳ ಅಭಿಪ್ರಾಯವಿದೆ ಎಂದು ಬರೆದು ಬಿಡಿರಿ. ನಾನು ಹಾಗೆ ಹೇಳಲಿಲ್ಲ ದೇವರು. ಹಾಗೆ ಹೇಳಿದ್ದು ನಾನು, ನೀವಲ್ಲ. ನಿಮಗೆ ಬುದ್ಧಿ ಇದ್ದರೆ ನನ್ನಂತೆಯೇ ಹೇಳುತ್ತಿದ್ದೀರಿ. ಜಾತ್ರೆಯಾಗದಿದ್ದರೆ ಲಕ್ಷಾಂತರ ರೂಪಾಯಿಗಳು ಬೊಕ್ಕಸಕ್ಕೆ ಬರುವುದಿಲ್ಲ. ಪೂಜೆ ಇಲ್ಲದೆ ದೇವರು ಸಾಯಬೇಕಾಗುತ್ತದೆ. ಸಂಬಳ ಸಿಗದೆ ದುಡಿಯುವವರು ಸಾಯಬೇಕು. ನಿಮ್ಮಂತೆಯೇ ಆಗಲಿ ಡಾಕ್ಟರೇ. ಪ್ಲೇಗು ಇದೆ ಎಂದುಕೊಳ್ಳೋಣ, ಎಷ್ಟು ಜನರು ಸಾಯಬಹುದು? ಪ್ಲೇಗು ಇಲ್ಲ ಅಂದರೂ ಕೆಲವರು ಸತ್ತೇ ಸಾಯುತ್ತಾರೆ. ಆಮೇಲೆ ಕೆಲವು ಮುದುಕರು ಸಾಯುವರೆನ್ನೋಣ. ಮುದುಕರು ಸತ್ತರೆ ಕಸ ಹೋದಂತೆ. ಆಮೇಲೆ ಕೆಲವು ಹೆಂಗಸರು ಸಾಯಬಹುದು. ಅವರು ಇದ್ದು ಗಳಿಸುವುದು ಅಷ್ಟರಲ್ಲೇ ಇದೆ, ಕೂಡು ದಂಡ. ಆಮೇಲೆ ಕೆಲವು ಮಕ್ಕಳು ಸಾಯಬಹುದು. ಮಕ್ಕಳು ಸತ್ತರೆ ತೊಟ್ಟಿಲುಗಳೇನು ತೆರವು ಬೀಳುವುದೇ? ಭಾರತದ ಜನಸಂಖ್ಯೆಯನ್ನು ಕೇಳಿದ್ದೀರೋ ಇಲ್ಲವೋ? ಕೇವಲ 10 ವರ್ಷಗಳಲ್ಲಿ 120ರಿಂದ 140 ಕೋಟಿ ಜನಸಂಖ್ಯೆಯನ್ನು ದಾಟಿದೆ. ಬಡಬಗ್ಗರ ಗತಿಯೇನು ದೇವ್ರು? ಬದುಕುವುದೇ ಕಷ್ಟ ಎನಿಸಿದಾಗ ಸಾಯುವುದೇ ಸುಖವರಿಗೆ. ಸತ್ತರೆ ಚಿಂತೆ ಹರಿಯಿತು. ಅದಿರಲಿ ದೇವ್ರು, ದುಡ್ಡುಳ್ಳವರು ಯಾರಾದರೂ ಅವರಿಗೆ ಯಾರು ಸತ್ತರೇನೋ? ದುಡ್ಡು ಇರುವುದಲ್ಲ, ಅವರು ಕಳ್ಳ ಕಾಕರಿಗೆ ಹೆದರಬೇಕು. ರೋಗದ ಹೆದರಿಕೆಯೇ ಅವರಿಗೆ. ಹಿರಿಯರು ಯಾರಾದರೂ ಸತ್ತರೆ ಮಕ್ಕಳಿಗೆ ಪಟ್ಟ ಬರುತ್ತದೆ. ಮಕ್ಕಳು ಸತ್ತರೆ ಪಾಲಾಗುವುದುಳಿಯಿತು. ದೇವರು ಬಹಳ ಕಲ್ಲದೆ ಮಾಡಿದ್ದೀರಿ. ಡಾಕ್ಟ್ರೇ, ಧರ್ಮ ಧರ್ಮ ಡಾಕ್ಟ್ರೇ, ಧರ್ಮ ನಿಲ್ಲಬಾರದು. ದೇವರ ಪೂಜೆ ಉತ್ಸವಗಳು ಸಾಗಬೇಕು. ಅಷ್ಟೂ ಮೀರಿ ಕೆಲವು ಬೇಕಾದ ಜೀವಿಗಳು ಸತ್ತರೆ ಅದನ್ನು ಸಹಿಸಿಕೊಳ್ಳಲೇಬೇಕು. ಜಾತ್ರೆಯು ನಿಂತರೆ ಸಂಸ್ಥಾನದ ನಾಡಿಯೇ ನಿಂತಂತೆ. ಯಜಮಾನರ ಸಂಬಳ ನಿಂತರೆ ಮನೆಯವರು ತಿನ್ನುವುದಾದರೂ ಏನು? ಈಗಲಾದರೂ ತಿಳಿಯುತ್ತೆ. ಊರಲ್ಲಿ ಪ್ಲೇಗು ಗೀಗು ಏನೂ ಇಲ್ಲ, ಹೌದಷ್ಟೇ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಕಾಲಕ್ಕೂನರು ಬಂದರೆ ಮಹಾಪ್ರಭುಗಳೇ. ಬರ ಹೇಳಿ. ಅಪ್ಪಣೆ ಮಹಾಪ್ರಭುಗಳೇ. ಪ್ರಭುಗಳಿಗೆ ಪ್ರಣಾಮಗಳು. ದೇವರು ಮುಂಬೈಯಿಂದ ತಂತಿ ಬಂದಿದೆ ದೇವರು. ಕಾರಬಾರಿಗಳೇ, ಆ ತಂತಿಯನ್ನು ತೆಗೆದುಕೊಳ್ಳಿ. ಒಳ್ಳೆಯ ಸಮಯಕ್ಕೆ ತಂತಿ ಬಂದಿದೆ ದೇವ್ರು. ಸರಕಾರದ ವೈದ್ಯ ಶಾಖೆಯವರು ಏನೆನ್ನುತ್ತಾರೆ? ದೇವ್ರು, rat plague infected. ಇಲಿಗಳು ಗಂಟು ಬೆರೆಯುತ್ತೆ ದೇವ್ರು. ಹರಿದು ಹಾಕಿರಿ ಆ ಕಾಗದವನ್ನ. ಇಲ್ಲಿನ ಇಲಿಯದು ದಿಲ್ಲಿಗೆನು ತಿಳಿಯುತ್ತದೆ. ಕಾರಬಾರಿಗಳೇ, ದೇವರು, ಊರ ಹೊರಗಿನ ಒಡ್ಡರು ಬದುಕಿದ್ದಾರೋ ಸತ್ತರೋ ಎಲ್ಲರೂ ಅವರು ದಿನಾರು ಇಲಿಗಳನ್ನೇ ತಿನ್ನುವರಲ್ಲ. ಇದೇ ನಿಜವಾದ ಪರೀಕ್ಷೆ. ಮುಂಬೈಗೇನು ತಿಳಿಯುತ್ತದೆ? ದೇವರು, ಅವರಲ್ಲಿ ಯಾರಾದರೂ ಸತ್ತಿದ್ದರೆ ಅವರ ಅಳುವು ಇಲ್ಲಿವರೆಗೂ ಕೇಳಿಸುತ್ತಿತ್ತು. ಮತ್ತೇನು? ಎಲ್ಲರೂ ಸತ್ತಿರುವುದರಿಂದ ಯಾರು ಅಳುವುದಿಲ್ಲವೋ? ಇದ್ದವರಲ್ಲವೇ ದೇವರು ಸತ್ತವರಿಗಳುವುದು. ಆ ಸಂಶಯ ಬೇಡ. ಹಾಗಾಗಿದ್ದರೆ ಇಡೀ ಊರಿಗೂರೇ ಬೊಬ್ಬೆ ಹೊಟ್ಟೆತ್ತಿತ್ತು. ಊರಲ್ಲಿ ಪ್ಲೇಗ್ ಇಲ್ಲ, ಇದೇ ನಿಜ. ಜಾತ್ರೆಯಾಗಲೇಬೇಕು, ಹೌದೆನ್ನಿರಿ ಡಾಕ್ಟರೇ? ಕಾರಬಾರಿಗಳೇ, ದೇವರು, ಏನಿ ಕೂಗಾಟ ಹೊರಗೆ? ನನಗೂ ತಿಳಿಯುತ್ತಿಲ್ಲ ದೇವರು. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಕಾಲಕ್ಕೂನರು ಬಂದರೆ ಮಹಾಪ್ರಭುಗಳೇ. ಬರ ಹೇಳಿ.
ಮಾತನಾಡಿಕೊಳ್ಳುತ್ತಿದ್ದಾರೆ. ಯಾರೆಂದರು ಪ್ಲೇಗ್ ಎಂದು? ಈ ಅರಮನೆಯಲ್ಲಿ ನನ್ನ ಹಪ್ಪಳ ಇಲ್ಲದೆ ಪ್ಲೇಗು ಬರಕೂಡದು. ಯಾರು ಬರಕೂಡದು? ನಾನು ಪ್ಲೇಗು ಇದೆ ಎನ್ನುವವರೆಗೆ ಯಾರು ಪ್ಲೇಗು ಎಂಬ ಮಾತನ್ನು ಎತ್ತಬಾರದು. ಕಾರಬಾರಿಗಳೇ, ದೇವರು ಏನೇ ಕೂಗಾಟ ಹೊರಗೆ? ಯಾರೋ ಸತ್ತಿರಬೇಕು ದೇವರು. ಏನಾಗಿತ್ತು ಅವನಿಗೆ? ಬರೀ ಪ್ರಾಣ ಹೋಗಿರಬೇಕು ಅಷ್ಟೇ. ಗಂಟು ಎದ್ದಿದ್ದೆ ಅವನಿಗೆ? ದೇವರು ಗಂಟು ಎದ್ದಿದ್ದರೋದು ಕುರುವಾಗಲಿ ಅದಗಡಲೆ ಆಗಲಿ ಇರಬೇಕು ದೇವರು. ಕುರುವು ಅದಗಡಲೆಯಿಂದ ಯಾರು ಸಾಯುವುದಿಲ್ಲ. ಭಲೆ ಭಲೆ ಡಾಕ್ಟ್ರೇ, ನೀವು ದೊಡ್ಡ ಶೋಧವನ್ನೇ ಮಾಡಿದ್ದೀರಿ. ಸಾಯಬಾರದೆನ್ನುವವರ ಕುರುವು ಅದಗಡಲೆಯಾಗುವಂತೆ ಮಾಡಿಕೊಂಡರಾಯಿತೆಂದಿರಿ. ಭಲೆ ಡಾಕ್ಟ್ರೇ. ನಾನು ಹಾಗೆ ಹೇಳಲಿಲ್ಲ ದೇವರು. ಬರೀ ಕುರುವು ಅದಗಡಲೆಯಿಂದ ಯಾರು ಸಾಯುವುದಿಲ್ಲ ಎಂದೆ. ಅದಿರಲಿ, ಯಾತರಿಂದ ಸತ್ತಿರಬೇಕು ಅದನ್ನಾದರೂ ಹೇಳಿರಿ. ನೋಡದೆ ಬಿಡದೆ ಹೇಳಲಿಕ್ಕೆ ನಾನೇನು ಜ್ಯೋತಿಷ್ಯೇ ದೇವರು. ಅದಕ್ಕೆ ಜ್ಯೋತಿಷವೇತಕ್ಕೆ ಬೇಕು? ಯಾರು ಹತ್ತರು ಎಂದ ಮೇಲೆ ಇನ್ನೊಬ್ಬರಾರೋ ಸತ್ತರು. ಈ ತರ್ಕ ಸರಿಯಷ್ಟೇ. ಕಾರಣವಿಲ್ಲದೆ ಯಾರು ಸತ್ತಿರಲಾರರು. ಕಾರಬಾರಿಗಳು ಹೇಳುತ್ತಾರೆ ಪ್ರಾಣ ಹೋಗಿರಬೇಕೆಂದು. ಅದಕ್ಕಾದರೂ ಕಾರಣ ಬೇಕಲ್ಲವೇ? ಸರಕಾರದವರು ಪ್ಲೇಗ್ ಇಲ್ಲ ಎನ್ನುವಾಗ ತನಗೆಲ್ಲಿಂದ ಗಂಟು ಬಂತು ಎಂದು ಎದರಿ ಸತ್ತಿರಬೇಕು ದೇವರು. ಶಬಾಷ್ ಶಬಾಷ್ ಡಾಕ್ಟ್ರೇ, ನೀವು ಹೇಳಿದ್ದು ಸರಿ. ಊರಲ್ಲಿ ಜನರು ಪ್ಲೇಗಿನ ಹೆದರಿಕೆಯಿಂದ ಸಾಯುತ್ತಿದ್ದಾರೆ ಹೊರತು ಪ್ಲೇಗಿನಿಂದಲ್ಲ. ಕಾರಬಾರಿಗಳು ದೇವರು ಡಂಗುರವನ್ನು ಸಾರಲು ಹೇಳಿ. ಊರಲ್ಲಿ ಪ್ಲೇಗ್ ಇಲ್ಲ. ಪ್ಲೇಗಿಗೆ ಯಾರು ಹೆದರಬಾರದು. ಸತ್ತರೂ ಯಾರು ಹೆದರಬಾರದು. ಜಾತ್ರೆಯು ಬಹಳ ವಿಜೃಂಭಣೆಯಿಂದ ಜರುಗುತ್ತದೆ ಎಂದು ಡಂಗುರವನ್ನು ಸಾರಲು ಹೇಳಿರಿ. ಹಾಗೆ ಆಗಲಿ ದೇವರು. ಯಾರಲ್ಲಿ? ದೊರೆಗಳ ಅಪ್ಪಣೆಯಾಗಿದೆ. ಊರಲ್ಲಿ ಪ್ಲೇಗ್ ಇಲ್ಲ. ಪ್ಲೇಗ್ಗೆ ಯಾರು ಹೆದರಬಾರದು. ಪ್ಲೇಗಿನಿಂದ ಸತ್ತರೂ ಯಾರು ಹೆದರಬಾರದು. ಈ ಬಾರಿ ಜಾತ್ರೆ ಬಹಳ ವಿಜೃಂಭಣೆಯಿಂದ ಹಾಗೆ ಆಗುತ್ತದೆ ಎಂದು ಡಂಗುರ ಸಾರ ಹೇಳಿರಿ. ಹಾಗೆ ಆಗಲಿ ಬುದ್ಧಿ. ಜಾತ್ರೆ ಜಾತ್ರೆ 3 ದಿನದ ಮೂಢ ಜಾತ್ರೆ. ಜಾತ್ರೆ ಜಾತ್ರೆ 3 ದಿನದ ಮೂಢ ಜಾತ್ರೆ. ಕೇಳ್ರಪ್ಪ, ಕೇಳಿ. ಇದು ಸರ್ಕಾರಿ ಡಂಗೂರ. ದೊರೆಗಳ ಅಪ್ಪಣೆ ಆಗೈತೆ. ಊರ್ನಾಗ ಪ್ಲೇಗ್ ಇಲ್ಲ. ಪ್ಲೇಗ್ಗೆ ಯಾರು ಹೆದರಕೂಡದು. ಸತ್ತರು ಹೆದರಕೂಡದು. ಈ ಬಾರಿ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೆದೇ ನಡೀತೈತ್ರಪ್ಪ, ನಡೆದೇ ನಡೀತೈತೆ. ಜಾತ್ರೆ ಜಾತ್ರೆ 3 ದಿನದ ಮೂಢ ಜಾತ್ರೆ. ಹುಚ್ಚು ದರಗಳ ಹುಚ್ಚು ಜಾತ್ರೆ. ಹುಚ್ಚು ದರಗಳ ಹುಚ್ಚು ಜಾತ್ರೆ. ಹುಚ್ಚ ಊರದ ಮೂಢ ಜಾತ್ರೆ. ಜಾತ್ರೆ ಜಾತ್ರೆ. ಕೈ ಬದಲಿಸ್ಬೇಕಣಪ್ಪ. ಸರಿ ಸರಿ ಕಣ, ಆಯ್ತು. ಇಲ್ಲ ಮುಂದೆ ಬಗೆ. ಮುಂದಾರಿಂದ ಬಂದಿಲ್ಲ ಮುಂದೆ ಕೈ ಬದಲಿಸಿದ್ಯಾ? ಎತ್ತಿ ಎತ್ತಿ ಅಣ್ಣ, ಎತ್ತಿ ಎತ್ತಿ. ಸಾವಿನ ಮಧ್ಯೆ ನಡೆದ ಜಾತ್ರೆ. ಸಾವಿನ ಮಧ್ಯೆ ನಡೆದ ಜಾತ್ರೆ. ಸತ್ತರು ನಿಲ್ಲ
ಡಾಮುಡ ಜಾತ್ರೆ ಸಾವಿನ ಮಧ್ಯೆ ನಡೆದ ಜಾತ್ರೆ ಸಾವಿನ ಮಧ್ಯೆ ನಡೆದ ಜಾತ್ರೆ ಸತ್ತರು ನಿಲ್ಲದನ್ನ ಜಾತ್ರೆ 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 ಮತ್ತೆ ಯಾರು ಸತ್ತರು? ಅತ್ತರೇನು ಸತ್ತವರು ಹೇಳುವರೆ ಈ ಹುಂಬ ಮಂದಿಗೆ ಏನು ತಿಳಿಯುವುದಿಲ್ಲ. ಡಾಕ್ಟ್ರೆ, ಇವನೇಕೆ ಸತ್ತಿರಬೇಕು? ಆಗಲೇ ಅವನು ಸತ್ತಾಗ ಉಳಿದವರು ಅತ್ತದನ್ನ ಕೇಳಿ ಇವನು ಎದೆ ಒಡೆದುಕೊಂಡು ಸತ್ತಿರಬೇಕು ದೇವರು. ವಾ ಡಾಕ್ಟ್ರೆ, ನೀವು ದೊಡ್ಡ ಗಂಡಾಂತರದಿಂದ ನನಗೆ ಬಹಳ ಸಹಾಯವನ್ನು ಮಾಡಿದ್ದೀರಿ. ಕಾರವಾರಿಗಳು, ದೇವರು ಯಾರು ಸತ್ತರು ಯಾರು ಹಣಬಾರದು ಈ ಜಾತ್ರೆ ಯಾಗುವವರೆಗೆ ಎಂದು ಮತ್ತೆ ಡಂಗುರವನ್ನು ಸಾರಲು ಹೇಳಿದೆ. ಹಾಗೆ ಆಗಲಿ ದೇವರು. ಯಾರಲ್ಲಿ ದೊರೆಗಳ ಅಪ್ಪಣೆಯಾಗಿದೆ. ಊರಲ್ಲಿ ಪ್ಲೇಗ್ ಇಲ್ಲ. ಪ್ಲೇಗಿನಿಂದ ಯಾರು ಸತ್ತರು ಯಾರು ಒಳಬಾರದು. ಈ ಬಾರಿ ಜಾತ್ರೆ ವಿಜೃಂಭಣೆಯಿಂದ ಹಾಗೆ ಆಗುತ್ತದೆ ಎಂದು ಡಂಗುರ ಸಾರ ಹೇಳಿರಿ. ಹಾಗೆ ಆಗಲಿ ಬುದ್ಧಿ. ಕೇಳ್ರಪ್ಪ, ಕೇಳಿ. ಇದು ಸರ್ಕಾರಿ ಡಂಗುರ. ದೊರೆಗಳ ಅಪ್ಪಣೆ ಆಗೈತೆ. ಊರಾಗ ಪ್ಲೇಗ್ ಬಂದ್ ಯಾರು ಸತ್ರು ಕೂಡ ಯಾರು ಒಳಕೊಡುದು. ಜಾತ್ರೆ ಬಹಳ ವಿಜೃಂಭಣೆಯಿಂದ ಹಾಗೆ ಆಕತ್ರಪ್ಪ, ಹಾಗೆ ಆಕತಿ. ನನಗೆ ಜಾತ್ರೆಯ ಚಿಂತೆ, ಜನರಿಗೆ ಸಾಯುವ ಅವಸರ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಕಾಲಕುಲರು ಬಂದರೆ ಮಹಾಪ್ರಭುಗಳೇ. ಬರ ಹೇಳಿ. ಅಪ್ಪಣೆ ಮಹಾಪ್ರಭುಗಳೇ. ಪ್ರಭುಗಳಿಗೆ ಪ್ರಣಾಮಗಳು. ದೇವರು ಊರಿನ ಜನರೆಲ್ಲ ಪ್ಲೇಗ್ ಎದುರಿ ಊರು ಬಿಟ್ಟು ಹೋಗುತ್ತಿರುವರು. ಅವರನ್ನೆಲ್ಲ ನಮ್ಮ ಸೈನಿಕರು ತಡೆದಿದ್ದಾರಂತೆ. ಏನು ಮಾಡಬೇಕು ಮಹಾಪ್ರಭು? ಆ ಜನರನ್ನು ಊರ ಒಳಗೆ ಹಟ್ಟಿರೆಂದು ಹೇಳಿರಿ. ಊರವರೇ ಅಂಜಿ ಓಡಿ ಹೋದರೆ ಪರ ಊರಿನವರು ಬಂದು ಇಲ್ಲೇನು ಸತ್ತಾರೋ. ನೀವಿನ ಹೊರಡಿ. ಅಪ್ಪಣೆ ಮಹಾಪ್ರಭು. ಕಾರವಾರಿಗಳು, ದೇವರು ಆ ಜನರನ್ನು ಊರ ಒಳಗೆ ಹಟ್ಟಿರೆಂದು ಸೈನ್ಯಾಧಿಕಾರಿಗೆ ತಿಳಿಸಿರಿ. ಹಾಗೆ ಆಗಲಿ ದೇವರು. ಹರಿ ಹೊಂಟೇವಾ ನಾವು ದೂರ ಹೊಂಟೇವಾ 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 ಪ್ಲೇಗೆಂಬ ಮಾರಿಗೆ ಊರಿನ ಜನಗಳು ಪ್ರಾಣದ ಆಸೆಯ ಊರನ್ನು ತೊರೆದರು. ರಾಜರ ಆಸೆಯ ಜಾತ್ರೆಯ ಕನಸನು ನನಸು ಮಾಡದೆ ಊರನ್ನು ಬಿಟ್ಟರು. ಹರಿ ಹೊಂಟೆವಾ ನಾವು ದೂರ ಹೊಂಟೆವಾ ಹರಿ ಹೊಂಟೆವಾ ನಾವು ದೂರ ಹೊಂಟೆವಾ ಹಣದ ಆಸೆಗೆ ಜಾತ್ರೆಯ ಮಾಡಲು ಇಲ್ಲ ಸಲ್ಲದ ನೆಪವನು ಮಾಡಿದ. ಜನಗಳ ಪ್ರಾಣವು ಹೋಗುತ್ತಲಿದ್ದರು. ಜಾತ್ರೆಯ ಮಾಡಲು ತುದಿಗಾಲಲಿ ಇದ್ದನು. ಹರಿ ಹೊಂಟೆವಾ ನಾವು ದೂರ ಹೊಂಟೆವಾ ಹರಿ ಹೊಂಟೆವಾ ನಾವು ದೂರ ಹೊಂಟೆವಾ ಹರಿ ಹೊಂಟೆವಾ ನಾವು ದೂರ ಹೊಂಟೆವಾ ಹರಿ ಹೊಂಟೆವಾ ನಾವು ದೂರ ಹೊಂಟೆವಾ. ನೆಟ್ಟು ಕೈಕಾಲೆಲ್ಲ ನೋವು ಬಂದ್ಬಿಟ್ಟೈತೆ ಮಗ. ಒಂಚೂರು ವಿಶ್ರಾಂತಿ ಬೇಕಣ್ಣ ಮಗ. ಹೇಳ್ತೀನಿ ತಾತ. ತಾಜರ್ಗ ಮೂರ್ ಮೈಲಿಂದ ನಡೆದು ಕೈ ಕಾಲೆಲ್ಲ ನೋಯ್ತದ ಅಂತ. ಸ್ವಲ್ಪ ತಲೆ ಇಲ್ಲ ಕೂತಿ ಬರ್ಬೋದಾ?
ಹೇಳ್ತಾತ ಒಂದು ಬೀಡಿ ಇದ್ರು ಕೊಡು ಮಗ. ಅಯ್ಯೋ ನನ್ನ ಕಿವಲೇರು ಯಾರು ಕೇಳಿ ಹೇಳ್ತೀನಿ ರಾತ್ರಿ ಒಂದು ಬೀಡಿ ಅಂತ ಕೊಡ್ಲ ಆ ಮುದಿಂಗ ಸುಮ್ಮನ ಹೊಟ್ಟೆ ಇಲ್ಲ ಅಂತ ಜನ ಸಾಯ್ತಿದ್ರ ಪ್ಲೇಟ್ ಬಂದಂತ ಜನ ಸಾಯ್ತಾರ ಸುಮ್ಮನೆ ಕೂತಾಗ ಮುದಿನ ಬೈಕ ನೀರು ಕುಡಿದು ಸಾಕು ಅಂತರ ಬೀಡಿ ಬೇಕಂತ ಬಿಡಿ ಕೂತ್ರೆ ಮುದಿನ. ಆಯ್ತು ಬೇಡ್ರಪ್ಪ ಆಯ್ತು ಬೈಬೇಡಿ ನಡಿ ಮುಂದೂರ್ಗ್ ಹೋಗ್ಬೇಕು ಇಲ್ಲೇ ಕೂತ್ಕೊಂಡ್ರೆ ಆಗಲ್ಲ ನಾವು ಪ್ರಾಣ ಉಳ್ಸ್ಕೊಳಕ್ಕಾಗಲ್ಲ ನಡಿ ಇರೋ ಸಿಗಲ್ಲ ಸುಧಾರಿಸ್ಕೊಳ್ಳೋದು ನಡೆದು ಕಾಲೆಲ್ಲ ನೋಯ್ತಾವಲ್ಲ. ಆಯ್ತು ಕಣ ಹರಿರರಿರು ಕೂತ್ಕೊಳ್ಳಿ ಹರಿ ಹೊಂಟೆವಾ ನಾವು ದೂರ ಹೊಂಟೆವಾ ಹರಿ ಹೊಂಟೆವಾ ನಾವು ದೂರ ಹೊಂಟೆವಾ ಯಾಕಂದ್ರಪ್ಪ ನಮ್ಮ ರಾಜ್ಯದಲ್ಲಿ ರಾಜ್ಯದ ಜನರನ್ನೆಲ್ಲ ಸೇರಿಸ್ಬಿಟ್ಟು ಜಾತ್ರೆ ಮಾಡ್ಬೇಕು ಅಂತ ಇದ್ರೆ ನಮ್ಮ ರಾಜ್ಯದ ಜನರೆಲ್ಲ ಕದ್ದು ಊರ್ ಬಿಟ್ಟೈತಾರಲ್ಲ. ನಡ್ರಿ ನಡ್ರಿ ಅವ್ರನ್ನೆಲ್ಲ ಹುಡುಕಿ ರಾಜ್ಯದೊಳಗಡೆ ಇಟ್ಬಿಟ್ಟು ಜಾತ್ರೆ ಮಾಡ್ತಾವ ಹಂಗೆ ನಡ್ರಿ. ಇವರೆಲ್ಲ ನಮ್ಮ ಮೂರು ಜನರು ಉಂಕಣ ನಡಿ ನಡಿ ಎತ್ತವ ಅವ್ರನ್ನೆಲ್ಲ ಆರಾತ್ರಿ ಜಾತ್ರೆ ಮಾಡ್ಬೇಕು ಅನ್ಕೊಂಡಿದ್ರೆ ರಾತ್ರಿ ಕದ್ದು ಊರ್ ಬಿಟ್ಟ ಇದ್ರ ಮರ್ಯಾದೆಯಿಂದ ವಾಪಸ್ ಹೋದ್ರೆ ಸರಿ, ಇಲ್ಲ ಅಂದ್ರೆ ಯಾರ್ ಬಿಡಲ್ಲ ಹುಳ ನಿಂತಿಲ್ವಾ? ಸುಮ್ಮನೆ ಕೂತ್ಕೊಂಬಂದೆ ಕೂದಿ ಪಡಿ ಬಾಳೆ ಆಗಲ್ಲ ಅವ್ರು ಹೊಡಿಕೆ ಬೇರೆ ಕೂತಲ್ಲ ಆರ ತಪ್ಪನೆ ಮಾಡಿದ್ರೆ ನಡ್ರಿ ಎಲ್ಲ ಊರೊಳಗಡೆ ಹೋದ್ರೆ ಸರಿ. ಈಗ ಊರಿನಲ್ಲಿ ಬೇಗ ಬಂದು ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಸತ್ತೋರು. ಈಗ ತಾನೇ ಒಂದು ಕೂಸನ್ನ ಮಣ್ಣು ಮಾಡಿ ಬರ್ತಾ ಇದೀವಿ. ನಾವಾದ್ರೂ ಮುಂದೂರ್ಗ್ ಹೋಗಿ ಜೀವ ಉಳಿಸ್ಕೊತೀವಿ. ನಮ್ಮ ಹೆಂಡತಿ ಬಿಟ್ಬಿಟ್ರಪ್ಪ ನೋಡಲ್ಲ ಹೋದ್ರೆ ಸರಿ. ಈಗ ಹಣದ ಆಸೆಗೆ ಜಾತ್ರೆಯ ಮಾಡಲು ಇಲ್ಲ ಸಲ್ಲದ ನೆಪವನ್ನು ಮಾಡಿದ ಜನಗಳ ಪ್ರಾಣವು ಹೋಗುತ್ತಲಿದ್ದರು ಜಾತ್ರೆಯ ಮಾಡಲು ತುದಿಗಾಲಲ್ಲಿ ಇದ್ದನು. ತಾರೆ ನಾನಿನೇ ತಾರೆ ತಾರೆ ನಾನಿನೇ ತಾರೆ ನಾನಿನೇ ತಾರೆ ತಾರೆ ನಾನಿನೇ ಪ್ರೇಗೆಂಬ ಮಾರಿಗೆ ಊರಿನ ಜನಗಳು ಪ್ರಾಣದ ಆಸೆಗೆ ಊರನ್ನು ತೊರೆದರೆ ತಾರೆ ರರೆ ರೇ ರಾರೆ ತಾರೆ ರಾರೆ ರೇ ಕಾರಬಾರಿಗಳೇ, ಊರ ಹೊರಗೆ ಹೊರಟ ಜನರನ್ನು ಅಧಿಕಾರಿಗಳು ತಡೆದರೆ ಹೌದು ದೇವರು ತಡೆದು ಊರೊಳಕ್ಕೆ ಅಡ್ಡಿದರಂತೆ. ಊರಲ್ಲಿ ಪ್ಲೇಗ್ ಇಲ್ಲ. ಪ್ಲೇಗಿಗೆ ಯಾರು ಹೆದರಬಾರದು. ಹೆದರಿದರೆ ಸತ್ತಿರಿ. ಸತ್ತರೂ ಯಾರು ಹೆದರಬಾರದು ಎಂದು ಜನರಿಗೆಲ್ಲ ತಿಳಿಯುವಂತೆ ಡಂಗುರ ಸಾರಲು ಹೇಳಿರಿ. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ
ಕೇಳಿ ನನ್ನ ತಲೆ ಕಾದು ಹೋಗಿದೆ. ಏನು ಕಾರಣವೇನಿರಬಹುದು ಡಾಕ್ಟರೇ? ಒಂದು ಪ್ಲೇಗು ಇರಬಹುದು ದೇವ್ರು. ಚೀಚಿ, ಸಾಧ್ಯವಿಲ್ಲ. ನಾನದನ್ನು ಒಪ್ಪಲಾರೆ. ಇನ್ನೊಂದು, ಮುಂಜಾವಿನಿಂದ ಒಂದೇ ಸಮನೆ ಡಂಗೂರ ಕೇಳಿ ಕೇಳಿ ಜನರು ಪ್ರಾಣ ಕಳೆದುಕೊಳ್ಳುತ್ತಿರಬಹುದು ದೇವ್ರು. ಚೇಷ್ಟೆ ಮಾಡುತ್ತಿರುವವರೇ ಡಾಕ್ಟರೇ? ಕಾರಬಾರಿಗಳೇ, ಡಾಕ್ಟರರೆನ್ನುವಂತೆ ಇರಬಹುದೇ? ಯಾಕಿರಬಾರದು ದೇವರು? ಹೇಗಿರಬಹುದೆಂಬ ಸುಳ್ಳು ಹೆದರಿಕೆಯಿಂದ ಜನರ ಎದೆ ಹಾರುತ್ತಿರಬೇಕು. ತಮ್ಮ ಬಾಯಿಂದ ಎಲ್ಲಿ ಪ್ಲೇಗ್ ಎಂಬ ಸುಳ್ಳೆ ಹರಡಿ ಬಿಡಬಹುದೆಂಬ ನಿಜವಾದ ಹೆದರಿಕೆಯುಂಟಾಗಿ ಎದೆ ಮತ್ತಷ್ಟು ಹಾರುತ್ತಿರಬೇಕು. ಎದೆ ಹಾರುವ ಸಪ್ಪಳಕ್ಕೆ ಮೇಲಿಂದ ಮೇಲಾಗುವ ಡಂಗೂರದ ಸಪ್ಪಳ ಕೂಡಿ ಡಂಗೂರವೋ ಎದೆಯ ತಿಳಿಯದಾಗಿ ಎದೆಯು ಆರಿ ಆರಿ ಪ್ರಾಣ ಜಿಗಿದು ಮನುಷ್ಯನು ಕುಡಿದು ಬೀಳುತ್ತಿರಬಹುದು ದೇವರು. ಇದು ಹೇಗೆ ಡಾಕ್ಟರೇ? ನಿಜವಿರಬಹುದೇ? ನಿಜವೇನೇ ಇದ್ದರೂ ಹೀಗಿರಬೇಕೆಂದು ನಮ್ಮ ತಕ್ಕ ದೇವರು. ಇದನ್ನೆಲ್ಲ ಕೇಳಿ ನನ್ನ ಎದೆ ಹಾರುತ್ತಿದೆ. ಜಾತ್ರೆಯ ವಿಚಾರದಿಂದ ಗೊತ್ತಿರಬೇಕು. ನಿಜವಾಗಿ ತಮ್ಮ ಎದೆ ಕುಣಿದಾಡಬೇಕು ದೇವರು. ನನ್ನ ಹಣೆ ಕಾದಂತಿದೆ. ಡಂಗೂರ ಸಾರುವುದು ಇನ್ನು ಬೇಡ ಎಂದು ಹೇಳಿರಿ. ಜಾತ್ರೆ ಎಲ್ಲ ಸಿದ್ಧತೆಗಳು ಹಾಗೆ ಸಾಗಲಿ. ಜಾತ್ರೆ ಆಗಲೇಬೇಕು. ಹಾಗೇ ಆಗಲಿ ದೇವರು. ಡಾಕ್ಟರೇ, ನನ್ನ ಮೈ ಕಾದಿದೆಯೇನು ನೋಡಿರಿ. ದೊರೆಗಳ ಮೈ ಬೆಚ್ಚಗಿರಲೇಬೇಕು. ನನ್ನ ನಾಡಿ ಇಷ್ಟೇಕೆ ಹಾರುತ್ತಿದೆ? ರಾಜನಾಡಿ ಕೇಳುವುದೇನು? ರಣಾಂಗಕ್ಕೆ ಹೊರಟ ಕುದುರೆಯಂತೆ ಹೊರಟಿದೆ ದೇವ್ರು. ನನ್ನ ಮೈ ಯಾಕೋ ನಡುಗುತ್ತಿದೆಯಲ್ಲ ದೇವ್ರು. ಅದು ಜಾತ್ರೆಯ ಉತ್ಸಾಹ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಕಾಲಕುನರು ಬಂದರೆ ಮಹಾಪ್ರಭುಗಳೇ. ಬರ ಹೇಳಿ. ಅಪ್ಪಣೆ ಮಹಾಪ್ರಭುಗಳೇ. ಪ್ರಭುಗಳಿಗೆ ಪ್ರಣಾಮಗಳು. ದೇವರು ಕೆಳಗಿನ ಮನೆಯಲ್ಲಿ ಒಬ್ಬ ಬಡಪಾಯಿ ತೀರಿಕೊಂಡರಂತೆ. ಅವರ ಮನೆಯಲ್ಲಿ ಕೂಡ ಯಾವುದೇ ಗಂಟಿರ್ಲಿರುವಂತೆ ದೇವರು. ನಮ್ಮ ಮನೆಯೇನು ಅರಮನೆಯೋ ಯವರಾಯನ ಸುಂಕರ ಕಟ್ಟೆಯೋ? ಸತ್ತವರು ಹಾಗೆ ಸುಮ್ಮನೆ ಸ್ಮಶಾನದ ಹಾದಿಯನ್ನು ಹಿಡಿಯರೆಂದು ಹೇಳಿರಿ. ಒಬ್ಬ ಕೂಲಿ ಸತ್ತರಿಲಿ ಬೊಬ್ಬೆ, ಒಂದು ಇಲಿ ಸತ್ತರಿಲಿ ಬೊಬ್ಬೆ. ಯಾರು ಸತ್ತರು ಜಾತ್ರೆ ನಿಂತಿದೆ. ಯಾರು ಸತ್ತದನ್ನು ಇನ್ನು ನನಗೆ ಹೇಳಬೇಡಿರಿ. ಹೊರಡಿರಿ ಇಲ್ಲಿಂದ. ಅಪ್ಪಣೆ ಮಹಾಪ್ರಭು. ಇಲಿಗಳೋ ನಾವು ಇಲಿಗಳೋ, ಇಲಿಗಳೋ ನಾವು ಇಲಿಗಳೋ. ನಮ್ಮ ಊರಿನ ಇಲಿಗಳೋ, ನಮ್ಮ ರಾಜ್ಯದ ಇಲಿಗಳೋ. ಹೇಗು ತಂದ ಇಲಿಗಳೋ, ನೋವು ತಂದ ಇಲಿಗಳೋ, ಸಾವು ತಂದ ಇಲಿಗಳೋ, ಜಾತ್ರೆ ನಿಲ್ಲಿಸಿದ ಇಲಿಗಳೋ. ಇಲಿಗಳೋ ನಾವು ಇಲಿಗಳೋ, ಇಲಿಗಳೋ ನಾವು ಇಲಿಗಳೋ. ಊರ ಜನರನ್ನು ಸಾಯಿಸುವ, ಊರ ಜನ
ನಮ್ಮ ರಾಜ್ಯದಲ್ಲಿ ಇಲಿಗಳದೇ ಒಂದ್ ದೊಡ್ಡ ತಲೆನೋವು ಕೂತಿದೆ. ಈ ಇಲಿಗಳಿಂದ ದಿನಾಗ್ಲೂ ಒಬ್ರಲ್ಲ ಒಬ್ರು ಜೀವ ಕಳ್ಕೊತಾನೆ ಅವ್ರೆ. ನಮ್ ದೊರೆಗಳಿಗೆ ಇದೇ ಒಂದ್ ದೊಡ್ಡ ತಲೆನೋವು ಕೂತದೆ. ಮೊದ್ಲು ಈ ಇಲಿಗಳಿಗೆ ಏನಾದ್ರೂ ಒಂದ್ ಗತಿ ಕಾಣಿಸ್ಲೇಬೇಕು. ಹಂಗಂತಿದಂಗೆ ಇಲ್ಲೊಂದು ಇಲಿ ಬಿದ್ದೈತಲ್ಲ. ಇರಿ ಸತ್ತಿದ್ಯಾ ನೋಡ್ತೀನಿ. ಇದು ಕಾಲ್ ಸಪ್ಪಳ ಮಾಡಿದ್ರೆ ಎದ್ದೇಳ್ತಾ ಇಲ್ವಲ್ಲ. ಇರಿ ಇನ್ನೊಂದ್ಸಲ ನೋಡ್ತೀನಿ. ಹಂಗಿದ್ರೆ ಇಲ್ಲಿ ಇಲಿ ಸತ್ತು ಬಿದ್ದಿದೆ. ಹಾಗಿದ್ರೆ ಈ ಸ್ಥಳ ನಾವಿರಕ್ಕೆ ಸೂಕ್ತ ಅಲ್ಲ. ಮೊದ್ಲು ನಾನು ಇದನ್ನ ರಾಜ್ಯಕ್ಕೆ ತಿಳಿಸ್ಬೇಕು. ಇಲಿಗಳು ನಾವು ಇಲಿಗಳು, ಇಲಿಗಳು ನಾವು ಇಲಿಗಳು, ನಮ್ಮ ಊರಿನ ಇಲಿಗಳು, ನಮ್ಮ ರಾಜ್ಯದ ಇಲಿಗಳು, ಲೇಬು ತಂದ ಇಲಿಗಳು, ನೋವು ತಂದ ಇಲಿಗಳು, ಸಾವು ತಂದ ಇಲಿಗಳು, ಜಾತ್ರೆ ನಿಲ್ಲಿಸಿದ ಇಲಿಗಳು. ದೇವರು ಏನು ಹೇಳಿ ಕಾರಬಾರಿಗಳೇ? ಕೆಳಗಿನ ಮನೆಯಲ್ಲಿ ಒಂದು ಇಲಿ ಸುಮ್ಮನೆ ಬಿದ್ದುಕೊಂಡಿದೆ. ದೇವರು ಸತ್ತಿದೆಯೇ? ಏನೋ ದೇವರು, ಅದು ಯಾರ ಕಾಲ ಸಪ್ಪಳಕ್ಕೂ ಸರಿಯಲ್ಲದು. ಸಪ್ಪಳ ಮಾಡದಿದ್ದರೆ ಅದು ಧೈರ್ಯದಿಂದ ಹೊರಟು ಹೋಗಬಹುದಲ್ಲವೇ? ಜಡಜಂತು ಅದಕ್ಕೆ ಅಷ್ಟು ವಿವೇಕವಿರುವಂತೆ ತೋರುತ್ತಿಲ್ಲ ದೇವರು. ಬೆಕ್ಕು ಬಿಟ್ಟು ನೋಡಿದಿರಾ? ಅಲ್ಲಿ ಬೀಳುವ ಹೊತ್ತಿಗೆ ಕೋಣೆ ಒಳಗಿಂದ ಓಡಿ ಹೋದ 2 ಬೆಕ್ಕುಗಳು ಇನ್ನೂ ಕೈಗೆ ಸಿಕ್ಕಿಲ್ಲಂತೆ ದೇವರು. ಈಗಲೇ ಆ ಎಲ್ಲ ಇಲಿಗಳನ್ನು ತಂತಿಯಿಂದ ಮದ್ರಾಸಿಗೆ ಕಳಿಸಿರಿ. ಅಪ್ಪಣೆ ಮಹಾಪ್ರಭು. ವೈರ್ಲೆಸ್ ನಿಂದ ಕಳಿಸಿದ್ರೆ ಒಳ್ಳೇದಾಗ್ಲಿಕ್ಕಿಲ್ವೇ ದೇವರು? ನಿಮಗೆ ಹುಚ್ಚು ಡಾಕ್ಟರೇ, ಹಾಗೆ ಹೇಗೆ ಬಂದಿದ್ದು? ತಾವಂದಂತೆ ತಂತಿಯಿಂದ ಬರಬಹುದೇ ದೇವರು? ನಾನು ಹಾಗೆಂದರೆ ನನ್ನ ಮನಸ್ಸು ಸ್ಥಿರವಿಲ್ಲ. ಕಾರಬಾರಿಗಳೇ, ಆ ಎಲ್ಲ ಇಲಿಗಳ ಅಂತಿವಿಧಿ ತೀರಿಸಿರಿ. ಅಪ್ಪಣೆ ಮಹಾಪ್ರಭು. ಡಾಕ್ಟರೇ, ನನಗೆ ಜ್ವರ ಬಂದಿದೆಯೇನು? ಹಾಗೆ ಭಾಸವಾಗುತ್ತಿರಬೇಕು. ಇದು ಪ್ಲೇಗಿನ ಜ್ವರವಿರಲಿಕ್ಕಿಲ್ಲವಷ್ಟೇ. ದೇವರು ತಾವು ದೊರೆಗಳು ಸಾಮಾನ್ಯ ಜನರಂತೆ ಮಾಡಿದರೆ ಹೇಗೆ? ಪ್ಲೇಗ್ ಇಲ್ಲದಲ್ಲಿ ಪ್ಲೇಗಿನ ಜ್ವರವೇ? ಡಾಕ್ಟರೇ, ನಿಮಗೆ ಪ್ಲೇಗಿನ ಹೆದರಿಕೆ ಇಲ್ಲವೇ? ನಾನು ಸೂಜಿ ಮದ್ದನ್ನು ಚುಚ್ಚಿಕೊಂಡಿದ್ದೇನೆ. ಅದೇಗೆ ಚುಚ್ಚಿಕೊಂಡಿರುವಿರಿ? ಸುಮ್ಮನೆ ಪ್ಲೇಗ್ ಇಲ್ಲದೆ? ಆ ವಿಚಾರ ಚುಚ್ಚಿಕೊಂಡ ಮೇಲೆ ನನಗೂ ತಿಳಿಯಿತು ದೇವರು. ನನಗೂ ಚುಚ್ಚುವಿರಾ? ಸುಮ್ಮನೆ ಏಕೆ ದೇವರು? ಪ್ರಭುಗಳಿಗೆ ಪ್ರಣಾಮಗಳು. ಆಸೀನರಾಗಿ ಕಾರಬಾರಿಗಳೇ. ಡಾಕ್ಟರೇ, ನನ್ನ ಮನಸ್ಸಿಗೆ ಆ ಇಲಿಗಳಿಂದ ಹೆದರಿಕೆಯಾಗಿದೆ. ಈ ಇಲಿಗಳು ಪ್ಲೇಗಿನ ಇಲಿ ಆಗಿರಲಾರದು. ಯಾವ ದೇವರು ಹೇಳಿದರು ಇದನ್ನು ನಿಮಗೆ? ರಾಜ ಪ್ರತ್ಯಕ್ಷ ದೇವತ, ಬೇರೆ ಯಾರು? ಊರಿನಲ್ಲಿಯೇ ಪ್ಲೇಗಿನ ಇಲಿಗಳಿಲ್ಲದಿದ್ದ ಮೇಲೆ ದೊರೆಗಳ ಮನೆಯಲ್ಲೆಲ್ಲಿಂದ ಬರಬೇಕು? ಆದರೆ ತಾವೇ ಮೊದಲು ಹೇಳಲಿಲ್ಲವೇ ಪ್ಲೇಗಿನ ಇಲಿಗಳಿವೆ ಎಂದು? ಆಗ ನನಗೆ ಬುದ್ಧಿ ಇರಲಿಲ್ಲ. ಮುಂಬೈ ಸರ್ಕಾರದ ವೈದ್ಯ ಶಾಖೆಯವರು ಹಾಗೆ ತಿಳಿಸಿರುವವರಲ್ಲ ಕಾರಬಾರಿಗಳೇ, ಅಲ್ಲವೇ? ಅವರೇನೋ ಹಾಗೆಂದಿದ್ದಾರೆ ದೇವರು. ತೊಗಳಲ್ಲೇನು ಬಲ್ಲ ತಿಮ್ಮಪ್ಪ, ದೊರೆಗಳ ಇಲಿಗಳು ದೊರೆಗಳೇ ಬಲ್ಲರು. ಯಾವುದೋ ಪತ್ರಿಕೆಯಲ್ಲಿ ಉಚ್ಚಾಪುರದಲ್ಲಿ ಜಾತ್ರೆಯ ಸಿದ್ಧತೆ ಹೆಚ್ಚಾಗಿ ನಡೆದಿದೆ, ಬಿಡುಗು ಹೆಚ್ಚಾಗುತ್ತೆ ಹೋಗಿದೆ ಎಂದು ಪ್ರಕಟಿಸಿದ್ದಾರಂತೆ ದೇವರು. ಏನು ಮುದ್ರಾ ರಾಕ್ಷಸವಿದು? ದೆವ್ವನಂತ ತಪ್ಪು. ಇನ್ನೇನು ಸಾಯಬೇಕು? ಆ ಪತ್ರಿಕೆಗೆ ತಿದ್ದುಪಡಿ ಕಳಿಸಿರಿ. ಬಿಡುಗಲ್ಲ ಬೆಡಗು ಎಂದು. ಊರಲ್ಲಿ ಬೆಡಗು ಹೆಚ್ಚಾಗುತ್ತಾ ನಡೆದಿದೆ. ಬಿಡುಗಂತೆ ಬಿಡುಗು. ಸಂಪಾದಕರಿಗೇನು ಬಿಡುಗು ಸುದ್ದಿಯೇ ಬೆಡಗು ಸುದ್ದಿಯೇ? ಅವರ ಗಂಟೇನು ಹೋದಿದ್ದು?
ನನಗೇನಾಗಿರಬೇಕೆಂದು ದೇವರು ತಮಗೆ ಲೇಟಾಗಿದೆ. ತಾರನ ತಾರನ ನನಗೆ ಹೇಗೆ ತಾರನ ತಾನ ತಾನನ ನನಗೆ ಹೇಗೆ ಊರೊಳಗಿನ ಎಲ್ಲ ಇಲಿಗಳನ್ನು ಕೊಂದು ಬಿಡಿರಿ. ಕಾರವಾರಿಗಳೇ, ಇಲಿಗಳೆಲ್ಲಿವೆ? ಇಲಿಗಳೆಲ್ಲಿವೆ? ದೊರೆಸಾನಿಗಳು ಒಳಗೆ ಬರಲು ಅಪ್ಪಣೆಗಾಗಿ ಕಾದಿದ್ದಾರೆ. ಊರ ಜನರು ಊರ ಬಿಡಲು ಕಾದಿದ್ದಾರೆ ದೇವರು. ಕಾರವಾರಿಗಳೇ, ಇನ್ನೇನು ದೇವರ ಜಾತ್ರೆಯೋ ದೊರೆಗಳ ಪ್ರೇತ ಯಾತ್ರೆಯೋ? ಊರ ಜನರಿಗೆ ಊರ ಬಿಡ ಹೇಳಿರಿ. ಉಳಿದ ಜೀವಗಳಾದರೂ ಬದುಕಿಕೊಳ್ಳಲಿ. ಜೀವದ ಜಾತ್ರೆ ಹೊರಡಲಿ. ಡಾಕ್ಟರೇ, ನಿಮಗೆ ಬುದ್ಧಿ ಇಲ್ಲ. ಹೆದರಿಸಿದರೆ ಹೆದರಿ ಬಿಡುತ್ತೀರಿ. ಸತ್ತರೂ ಸತ್ಯ ಬಿಡಬಾರದು. ಸತ್ತರೂ ಸತ್ಯ ಬಿಡಬಾರದು. ನಾನು ಹೇಳುತ್ತೇನೆ, ಇದು ಪ್ಲೇಗು. ಇದೇ ಪ್ಲೇಗ್. ಸರ್ಕಾರ ಹೇಳಿದ್ದು ಸತ್ಯ ದೇವರು. ದೇವರು 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 ದೇವರು. ಈ ಜೀವ ಹೋಗುತ್ತಿದೆ ತನ್ನಾಸೆ ಮರೆಯುತ್ತಿದೆ ಈ ಜೀವ ಹೋಗುತ್ತಿದೆ ತನ್ನಾಸೆ ಮರೆಯುತ್ತಿದೆ ನಾನೇ ನಾನೇ ಅಂದರಿಂದು ಪ್ಲೇಗಿನ ಮಾರಿ ಮೆರೆಯ ತಿಂದು ಪ್ಲೇಗಿನ ಮಾರಿ ಮೆರೆಯ ತಿಂದು ಜಾತ್ರೆಯ ಕನಸು ರಾಜಗೆ ಸಾವಿನ ಆಟ ಯಮನಿಗೆ ಜಾತ್ರೆಯ ಕನಸು ರಾಜಗೆ ಸಾವಿನ ಆಟ ಯಮನಿಗೆ ಆರಾರಿರೋ 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 ಆರಾರಿರೋ. ಅಶೋಕ ನಂಜನಗೂಡು, ಮನೋಜ್ ಕುಮಾರ್ ಚಂಗಚಹಳ್ಳಿ, ಅವಿನಾಶ್ ಹಾಸನ್, ಸಚಿನ್ ಕೊಳ್ಳೇಗಾಲ, ದಿಶಾ ಒಳ್ಳೆನಳ್ಳಿ, ಪ್ರಿಯಾಂಕಾ ಮಹದೇಶ್ವರ ಬೆಟ್ಟ, ರಾಹುಲ್ ಚಾಮರಾಜನಗರ, ಮೋಹನ್ ಚಿಂಚಕಳ್ಳಿ, ಶ್ರೀಕಾಂತ್ ಮೂಡಿಗೆರೆ, ಸ್ಪಂದನ ಎನ್ನೋರ್ ಮೈಸೂರು, ಇಂಚನ ಒಳನಹಳ್ಳಿ, ಸ್ಪಂದನ ಎಚ್ಡಿ ಕಿರ್ಗಾವಲು, ರವಿಕುಮಾರ್ ಹಾಸನ್, ಅಂತಳಿ ಹುಣಸೂರು, ಜಯಲಕ್ಷ್ಮಿ ಮೈಸೂರು, ಮಾಧವಿ ಮೈಸೂರು, ವಿನಯ್ ಚಾಮರಾಜನಗರ, ಮನೋಜ್ ಚಾಮರಾಜನಗರ, ಸಂಭು ಜಂತ್ಕಳ್ಳಿ, ಚಂದ್ರಕುಮಾರ್ ಹಾಸನ್, ಭೂಮಿಕಾ ಕೊಳ್ಳೇಗಾಲ, ಅಂಕಿತಾ ಹಾಸನ್, ಶ್ರೀಕಂಠ ಎಚ್ಡಿ ಕೋಟೆ, ಬಸವಪ್ರಭು ಹಾವೇರಿ, ಶಿವು ಉದ್ಭೂತ್, ಕಾವೇರಿ ಎಸ್ ಚಾಮರಾಜನಗರ, ಅಹಲ್ಯ ಕೇರ್ಪೇಟೆ, ನಿತಿನ್ ನಂಜನಗೂಡು. ಇದುವರೆಗೆ ಜಾತ್ರೆ ನಾಟಕವನ್ನು ಪ್ರಸ್ತುತಪಡಿಸಿದಂಥ
ಗೌತಮ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ರಿಜಿಸ್ಟರ್ ಮೈಸೂರು ಇದರ ಕಲಾವಿದರಿಗೆ ರಂಗಾಯಣದ ಪರವಾಗಿ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ರಂಗಾಯಣದ ನಿರ್ದೇಶಕರಾದ ಶ್ರೀಯುತ ಸತೀಶ್ ತಿಪ್ಟೂರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಿದ್ದೇನೆ. ಈ ನಾಟಕದ ರಚನೆ ದಾರಾ ಬೇಂದ್ರೆ ಅವರದು. ಹಿನ್ನೆಲೆ ಸಂಗೀತ ಹಾಗೂ ಗಾಯನದಲ್ಲಿ ವಿಶ್ವನಾಥ ಎಲ್ ಚಂಗಚ್ಚಹಳ್ಳಿ ವೇದಿಕೆ ಮೇಲೆ ಬರಬೇಕು. ನಾಟಕಕ್ಕೆ ಬೆಳಕಿನ ವಿನ್ಯಾಸ ರಾಘವೇಂದ್ರ ಅಚ್ಚಪ್ಪ, ಪ್ರಸಾದನ ಸಂತೋಷ್ ಕುಮಾರ್ ಕುಸುನೂರ, ವಸ್ತ್ರ ವಿನ್ಯಾಸ ಕವಿತಾ ಮೋಹನ್. ಈ ನಾಟಕದ ವಿನ್ಯಾಸ ಮತ್ತು ನಿರ್ದೇಶನ ಕೃಷ್ಣಮೂರ್ತಿ ತಲಕಾಡು ಅವರು ವೇದಿಕೆ ಮೇಲೆ ಬರಬೇಕು. ಗೌತಮ ಸಾಂಸ್ಕೃತಿಕ ಟ್ರಸ್ಟ್ ಇವರು ಪ್ರತಿ ವರ್ಷ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಒಂದು ನಾಟಕವನ್ನು, ರಂಗಭೂಮಿಯನ್ನು ಮುಖ್ಯವಾಗಿಟ್ಟುಕೊಂಡು ಒಂದು ರಂಗ ತರಬೇತಿ ಶಿಬಿರವನ್ನು ಮಾಡ್ತಾರೆ. ಇದುವರೆಗೆ ನೀವು ಇಷ್ಟು ದಿವಸಗಳ ಕಾಲ ನೋಡಿದ ನಾಟಕಗಳೆಲ್ಲವೂ ಪ್ರತಿಯೊಂದು ನಾಟಕವೂ ಒಂದೊಂದು ಕಾಲೇಜಿನ ವಿದ್ಯಾರ್ಥಿಗಳು ಅಭಿನಯಿಸಿದ್ದಾಗಿತ್ತು. ಬಟ್ ಈ ತಂಡ ಏನಿದೆ ಗೌತಮ ಟ್ರಸ್ಟ್, ಇದು ಹಲವಾರು ಕಾಲೇಜಿನ ವಿದ್ಯಾರ್ಥಿಗಳು ಈ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡು ಒಂದು ನಾಟಕವನ್ನು, ರಂಗಪ್ರಯೋಗವನ್ನು ಸಿದ್ಧಪಡಿಸಿ ಪ್ರದರ್ಶನ ಮಾಡ್ತಾಯಿದ್ರು. ಈ ವರ್ಷ ನಾವು ಕಾಲೇಜು ರಂಗೋತ್ಸವಕ್ಕೆ ಈ ರೀತಿ ತರಬೇತಿ ಶಿಬಿರಗಳಲ್ಲಿ ಬೇರೆ ಬೇರೆ ಕಾಲೇಜು ವಿದ್ಯಾರ್ಥಿಗಳು ಸೇರಿ ಮಾಡಿದಂಥ ನಾಟಕವನ್ನು ಕೂಡ ಈ ಕಾಲೇಜು ರಂಗೋತ್ಸವಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇವತ್ತು ದಾರಾ ಬೇಂದ್ರೆ ಅವರು ಇದು ಬಹಳ ಹಿಂದೆ ಬರೆದಂಥ, ತುಂಬ ವರ್ಷಗಳ ಕಾಲ ಹಿಂದೆ ಬರೆದಂಥ ನಾಟಕ. ಕೊರೋನಾ ಆದ ನಂತರದಲ್ಲಿ ಕೂಡ ಒಂಚೂರು ಅದಕ್ಕೆ ಇನ್ನೊಂದು ರೀತಿಯ ಸಮಕಾಲೀನತೆ ಕೂಡ ಈ ನಾಟಕಕ್ಕೆ ಬಂದಿದೆ. ಏನೇ ಆದರೂ ಇಷ್ಟು ಜನ ವಿದ್ಯಾರ್ಥಿಗಳು ರಂಗಭೂಮಿಗೆ ಈ ಕಾರಣಕ್ಕಾಗಿ ಪ್ರವೇಶ ಪಡೆದಿದ್ದಾರೆ. ಅದಕ್ಕಾಗಿ ಈ ರಂಗ ತರಬೇತಿ ಶಿಬಿರವನ್ನು ಆಯೋಜಿಸಿ ಇಷ್ಟು ಜನ ವಿದ್ಯಾರ್ಥಿಗಳಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ರಂಗಭೂಮಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟ ಗೌತಮ ಟ್ರಸ್ಟ್ ಮತ್ತು ಅದರ ರೂವಾರಿಗಳಾದ ಕೃಷ್ಣಮೂರ್ತಿ ತಲಕಾಡು ಅವರನ್ನು ಮತ್ತು ಇಲ್ಲಿರುವ ಎಲ್ಲ ಕಲಾವಿದರನ್ನು ಕೂಡ ನಾನು ರಂಗಾಯಣದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಹಲೋ, ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷ ನಾವು ಸುಮಾರು ಒಂದು 23 ವರ್ಷದಿಂದ ನೋಡ್ತಾ ಬಂದಿದ್ದೀವಿ. ಕಾಲೇಜು ರಂಗೋತ್ಸವ ಅಂತ ತುಂಬ ಚೆನ್ನಾಗಿ ನಡೆಸ್ಕೊ ಬಂದಿದ್ದಾರೆ. ಈ ಬಾರಿ ರಂಗಾಯಣದ ನಿರ್ದೇಶಕರಾದಂತಹ ಸತೀಶ್ ತಿಪ್ಟೂರ್ ಸರ್ ಅವರು ಒಂದು ಹೊಸ ನಿರ್ಧಾರವನ್ನು ಕೈಗೊಂಡರು. ನಮ್ಮಂಥ ಸಂಸ್ಥೆಗಳು ನಾವು ಸಹ ವಿದ್ಯಾರ್ಥಿಗಳನ್ನು ರಂಗಭೂಮಿಗೆ ಮತ್ತು ಜನಪದಕ್ಕೆ ತರತಕ್ಕಂಥ ಕೆಲಸವನ್ನು ಸುಮಾರು 15 ವರ್ಷದಿಂದ ಮಾಡ್ತಾ ಬಂದಿದ್ದೀವಿ. ಈ ಒಂದು ಹೊಸ ಪ್ರಯೋಗಕ್ಕೆ ಸತೀಶ್ ಸರ್ ಅವರು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಹಾಗೆ ರಂಗಾಯಣದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಎಲ್ಲ ಹಿರಿಯ ಕಲಾವಿದರು ಅವರನ್ನು ನೋಡ್ಕೊಂಡು ನಾವು ಕಲಿತು ಮತ್ತು ಬೆಳೀತಾ ಇದ್ದೀವಿ. ಮತ್ತು ರಂಗಾಯಣದಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರುಗಳು, ರೆಪೋರ್ಟ್ರಿ ಇರ್ಬೋದು ಅಥವಾ ವಿದ್ಯಾರ್ಥಿ ಮಿತ್ರರು ಇರ್ಬೋದು, ತುಂಬ ಚೆನ್ನಾಗಿ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಈ ರೀತಿಯಾದಂತಹ ಒಂದು ಅವಕಾಶಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್. ಈ ನಾಟಕದ ನಿರ್ದೇಶಕರು ಹಾಗೂ ಗೌತಮ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ರಿಜಿಸ್ಟರ್ ಮೈಸೂರು ಇದರ ಮುಖ್ಯಸ್ಥರಾಗಿರುವಂಥ ಕೃಷ್ಣಮೂರ್ತಿ ತಲಕಾಡು ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ರಂಗಾಯಣದ ನಿರ್ದೇಶಕರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಅಭಿನಯಿಸಿದ ಕಲಾವಿದರಿಗೆ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ನಿರ್ದೇಶಕರಲ್ಲಿ ಕೇಳ್ಕೊಳ್ತಾ ಇದ್ದೇನೆ.